ನಮ್ಮ ಕಾರ್ಯಕರ್ತರಿಗೆ ಪಕ್ಷ ಸರ್ ತಮ್ಮನ್ನ ಬಹಳ ಬೇರೆ ಬೇರೆ ಟೀಕೆಗಳು ವ್ಯಕ್ತವಾಗ್ತಿದೆ. ಅಧ್ಯಕ್ಷರು ಬದಲಾವಣೆ ಆಗಿರ್ತಕ್ಕಂಥ ಮಾತುಗಳು ಕೇಳಿ ಬರ್ತಿದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಹತ್ರ ತಾವು ಹೋಗಿದ್ರೆ ಏನು ವಿಚಾರ ಆಗಿದೆ? ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ, ಮೀಡಿಯಾನೋ ಅಂಗಡಿನೋ ಎದು ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುತಿಸ್ಬಿಟ್ಟು ಯಾರಿಗೆ ಏನ್ ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ, ಏನೋ ಹೊಸದಾಗಿ ನೋಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ನೋಡಿದ್ದಾರೆ ಯಾಕೆ ಸರ್? ಅವ್ರ ಹತ್ರನೇ ಮಾತಾಡಿ. ರಾಜಣ್ಣ ಅವರು ಹೀಗೆ ಹೇಳ್ತಿದ್ದಾರೆ, ಆಸೆ ಇದ್ರೆ DK ಅವರು ಬಿಟ್ಟು ಬಿಡ್ಲಿ, ಇಲ್ಲ ಅಂದ್ರೆ ಹೈಕಮಾಂಡ್ ಮುಂದೆ ಹೇಳ್ಕೊಂಡ್ಬಿಡ್ಲಿ ಧೈರ್ಯವಾಗಿ ಅಂತ. ಯಾಕೆ ಹಿಂಗೆ ಮುಂದುವರಿತಾರೆ? ನಮ್ಮ ಕಾರ್ಯಕರ್ತರಿಗೆ ಪಕ್ಷ ಸರ್ ತಮ್ಮನ್ನ ಬಹಳ ಬೇರೆ ಬೇರೆ ಟೀಕೆಗಳು ವ್ಯಕ್ತವಾಗ್ತಿದೆ. ಅಧ್ಯಕ್ಷರು ಬದಲಾವಣೆ ಆಗಿರ್ತಕ್ಕಂಥ ಮಾತುಗಳು ಕೇಳಿ ಬರ್ತಿದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಹತ್ರ ತಾವು ಹೋಗಿದ್ರೆ ಏನು ವಿಚಾರ ಆಗಿದೆ? ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ, ಮೀಡಿಯಾನೋ ಅಂಗಡಿನೋ ಎದು ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುತಿಸ್ಬಿಟ್ಟು ಯಾರಿಗೆ ಏನ್ ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ, ಏನೋ ಹೊಸದಾಗಿ ನೋಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ನೋಡಿದ್ದಾರೆ ಯಾಕೆ ಸರ್? ಅವ್ರ ಹತ್ರನೇ ಮಾತಾಡಿ. ರಾಜಣ್ಣ ಅವರು ಹೀಗೆ ಹೇಳ್ತಿದ್ದಾರೆ, ಆಸೆ ಇದ್ರೆ DK ಅವರು ಬಿಟ್ಟು ಬಿಡ್ಲಿ, ಇಲ್ಲ ಅಂದ್ರೆ ಹೈಕಮಾಂಡ್ ಮುಂದೆ ಹೇಳ್ಕೊಂಡ್ಬಿಡ್ಲಿ ಧೈರ್ಯವಾಗಿ ಅಂತ. ಯಾಕೆ ಹಿಂಗೆ ಮುಂದುವರಿತಾರೆ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.